ಸಿಂಹರಾಶಿ ಉದ್ಯೋಗದ ಸ್ಥಳದಲ್ಲಿ ನೀವು ನಿಮ್ಮ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಹಲವಾರು ಸವಾಲುಗಳು ಎದುರಾಗಬಹುದು. ಆದರೆ ಬುದ್ಧಿವಂತಿಕೆಯಿಂದ ಆ ಸವಾಲುಗಳನ್ನೆಲ್ಲ ಎದುರಿಸಿ ನೀವು ಜಯಶೀಲರಾಗಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ನಿಮಗೆ ಇರುವಂಥದ್ದಾಗುತ್ತೆ. ವೈವಾಹಿಕ ಜೀವನದಲ್ಲಿ ವ್ಯತ್ಯಯಗಳು, ಗೊಂದಲ, ಗಲಾಟೆ ಎಲ್ಲ ಸಾಧ್ಯತೆಗಳಿರುತ್ತೆ. ಮದುವೆ ವಿಷಯ ಬಂತು ಅಂತಾದರೆ ಎಲ್ಲ ಗಲಾಟೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅಹಂಭಾವದ ಕಾರಣದಿಂದ ತುಂಬ ಸಮಸ್ಯೆಗಳಾಗುತ್ತೆ. ನಾನೇ ಅನ್ನುವಂಥದ್ದು ಮನಸ್ಸಿನಲ್ಲಿ ಕೂತು ಬಿಟ್ಟಿರುತ್ತೆ. ಅದು ಏನು ಮಾಡಿದರೂ ಕೂಡ ತೆಗೆದುಹಾಕೋದು, ಅದರಿಂದ ದೂರ ಬರುವಂಥದ್ದು, ಹೊರಬರುವಂಥದ್ದು ಕಷ್ಟ ಆಗುತ್ತೆ. ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ, ಸಮಸ್ಯೆಯನ್ನು ಉಂಟು ಮಾಡುತ್ತೆ. ನಾನು ಅನ್ನುವಂಥದ್ದು ಇರಬೇಕು, ಇಲ್ಲದೇ ಇದ್ದರೆ ಬದುಕಲಿಕ್ಕೆ ಕಷ್ಟ. ಆದರೆ ನಾನೇ ಅನ್ನುವಂಥದ್ದು ಆಗಿಬಿಟ್ರೆ ಬಹಳ ದೊಡ್ಡ ಕಷ್ಟವಾಗುತ್ತೆ. ಎಚ್ಚರಿಕೆ ಇರಲಿ. ಮನಸ್ಸನ್ನು ಎಲ್ಲ ವಿಚಾರದಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ತಕ್ಕಂತಹ ರೀತಿಯಲ್ಲಿ ಪಕ್ವ ಮಾಡಿಕೊಳ್ಬೇಕು. ಆಗ ಮಾತ್ರ ಅನುಕೂಲತೆಗಳು ಒಳಿತು ಅನ್ನುವಂಥದ್ದಾಗತ್ತೆ. ಹೊಂದಾಣಿಕೆ ಇಲ್ಲ, ತದ್ವಿರುದ್ಧವಾದ ಫಲ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಕೋಪ, ಅಸಹನೆ, ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಕೆಡಕಿಗೆ ಕಾರಣ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಕೂಡ ಅದರಿಂದ ಆಗಬಹುದು ಅಂತ ಅರ್ಥ. ತಾಯಿಯ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ ಶ್ರೀಸೂಕ್ತ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವೃತ್ತಿಯಲ್ಲಿ ಏನೋ ಒಂದು ರೀತಿಯ ಕಿರಿಕಿರಿ ಆಗುತ್ತೆ, ಅದರಿಂದ ತೊಂದರೆಯಾಗುತ್ತೆ, ಅಡ್ಡಿ ಆತಂಕಗಳು ಎದುರಾಗುತ್ತೆ. ಇವೆಲ್ಲವನ್ನು ಅನುಭವಿಸಬೇಕಾದಂಥದ್ದು. ಯೋಗ್ಯರಲ್ಲದೇ ಇರತಕ್ಕಂತಹ ವ್ಯಕ್ತಿಗಳ ಪರಿಚಯವಾಗುತ್ತೆ. ಅವರ ಜೊತೆ ಅನಿವಾರ್ಯವಾಗಿ ಮಾತಾಡಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ಆದರೆ ಬೇರೆ ದಾರಿ ಇಲ್ಲದೇ ಇರುವಂಥದ್ದು. ಪೂರ್ವಜನ್ಮದ ಸುಕೃತವನ್ನು ನೆನೆದು ಬಹಳ ಬೇಸರವನ್ನು ಮಾಡಿಕೊಳ್ತೀರಿ. ಹಿಂದೆ ನಮ್ಮ ಪರಿಸ್ಥಿತಿ ಹೇಗಿತ್ತು, ಹಿಂದೆ ನಾವು ಮಾಡಿದಂತಹ ಪುಣ್ಯ, ನಮ್ಮ ಪೂರ್ವಿಕರು ಮಾಡಿದಂತಹ ಪುಣ್ಯದಿಂದ ನಾವು ಚೆನ್ನಾಗಿದ್ವಿ, ಇವತ್ತು ನಾವು ಈ ಸ್ಥಿತಿಯನ್ನು ತಲುಪಿದ್ದೀವಿ ಅನ್ನುವಂಥದ್ದು. ಧನಾತ್ಮಕವಾದಂತಹ ಚಿಂತನೆ ನಿಮ್ಮ ಯಶಸ್ಸನ್ನು ನಿರ್ಣಯ ಮಾಡುತ್ತೆ. ಹಾಗಾಗಿ ಧನಾತ್ಮಕವಾಗಿಯೇ ಆಲೋಚನೆಗಳು ಬರಬೇಕಾದಂಥದ್ದು. ನಿಮ್ಮ ವಿದ್ಯೆ, ಬುದ್ಧಿ ಎಲ್ಲವೂ ಕೂಡ ಭಾವನಾತ್ಮಕವಾಗಿರತಕ್ಕಂಥದ್ದು. ಇದು ನಿಮ್ಮ ಗೆಲುವಿಗೆ ಪರಿಣಾಮಕಾರಿ ಆಗುವಂಥದ್ದಾಗತ್ತೆ. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಯವಾಗುತ್ತೆ, ಗಮನವನ್ನು ಹರಿಸಬೇಕು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯುಃ ಕರಿಷ್ಯತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ನೌಕರಿ ಅಥವಾ ವೃತ್ತಿಯಲ್ಲಿ ಹೊಸ ಹೊಸ ಆಹ್ವಾನಗಳು ಬರಬಹುದು. ನಿಮಗೆ ಲಾಭದ ಸೂಚನೆಯನ್ನು ಹೇಳ್ತಕ್ಕಂತಹದ್ದಾಗಿ ಇವೆಲ್ಲ ಪರಿಣಾಮವನ್ನು ಬೀರುತ್ತೆ. ಬೆನ್ನು ಮೂಳೆ ಅಥವಾ ಬೆನ್ನು ನೋವು, ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತೀರಿ. ಎಚ್ಚರಿಕೆ. ನಿಮ್ಮ ಮೂಲ ಉದ್ದೇಶ ಏನಿದೆಯೋ ಅದನ್ನು ತಲುಪೋದಕ್ಕೆ ಅವಕಾಶಗಳಾಗೋದಿಲ್ಲ. ಆರೋಗ್ಯ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಅರ್ಥ. ಹೊಸ ಯೋಜನೆಯನ್ನು ಪ್ರಾರಂಭ ಮಾಡೋದಕ್ಕೆ ಅವಕಾಶಗಳು ಆಗತ್ತೆ. ಆದರೆ ನಿಮ್ಮ ಪ್ರಯತ್ನ, ಅಲ್ಲಿರತಕ್ಕಂತಹ ಮನಸ್ಥಿತಿ ಇವೆಲ್ಲವನ್ನು ಸರಿಯಾಗಿ ಗಣನೆಗೆ ತೆಗೆದುಕೊಳ್ಳಬೇಕಾದಂಥದ್ದು ಮುಖ್ಯವಾಗುತ್ತೆ. ಮನಸ್ಸು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ನಿಮ್ಮ ಯೋಜನೆಗಳು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರದೇ ಇರುವಂಥದ್ದಾಗತ್ತೆ. ಸ್ವಂತ ಉದ್ದಿಮೆಯನ್ನು ಆರಂಭ ಮಾಡಬೇಕು ಅನ್ನುವಂಥವರು ಇವತ್ತು ಸರಿಯಾಗಿ ಆಲೋಚನೆಯನ್ನು ಮಾಡಿ, ನಿರ್ಧಾರವನ್ನು ಮಾಡಿ, ಮುಂದಿನ ಒಳ್ಳೆಯ ದಿನದಲ್ಲಿ ನಿಮ್ಮ ಕಾರ್ಯವನ್ನು ನೀವು ಪ್ರಾರಂಭ ಮಾಡಿ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನು ಹೊಂದಿ ಅಂತಕ್ಕಂಥದ್ದು ನಮ್ಮ ಆಶಯ. ವೈದ್ಯರಿಗೆ, ವೈದ್ಯಕೀಯ ರಂಗದಲ್ಲಿ ಇರತಕ್ಕಂಥವ್ರಿಗೆ, ಆ ಕ್ಷೇತ್ರದವರಿಗೆ ಹಿನ್ನಡೆಯಾಗುವಂತಹ ದಿವಸ ಇದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಕುಜನನ್ನು, ಮಂಗಳ ಗ್ರಹವನ್ನು ಪ್ರಾರ್ಥನೆ ಮಾಡಿ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದು. ಮನೆ ನಿವೇಶನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭವಾಗುವಂತಹ ದಿವಸ. ನೀವು ನಿರೀಕ್ಷೆ ಮಾಡಿದಂತಹ ಬೆಲೆ, ಅದಕ್ಕೂ ಮೀರಿದಂತಹ ಲಾಭ ನೋಡೋದಕ್ಕೆ ಅವಕಾಶಗಳಾಗತ್ತೆ. ಮನೆ ಮತ್ತು ನಿವೇಶನಗಳನ್ನು ಖರೀದಿ ಮಾಡಿದವರಿಗೆ ನಷ್ಟವಾಗುತ್ತೆ. ಯಾರು ಕೊಂಡುಕೊಳ್ತೀರಿ ಅವರಿಗೆ ಸ್ವಲ್ಪ ನಷ್ಟ ಅಂತಂದರೆ ನಿಮ್ಮ ಅನಿಸಿಕೆಗೂ, ನಿಮ್ಮ ಅಭಿಪ್ರಾಯಕ್ಕೂ, ನಿಮ್ಮ ಅನುಭವಕ್ಕೂ ಅಥವಾ
ಮಾರುಕಟ್ಟೆಯಲ್ಲಿರ್ತಕ್ಕಂತಹ ಬೆಲೆಗೂ ಮೀರಿ ಹಣವನ್ನು ಕೊಡಬೇಕಾದಂಥದ್ದಿರುತ್ತೆ. ಆ ಒಂದು ನಮ್ಮ ಕೈ ತಪ್ಪಿ ಹೋಗುತ್ತಲ್ಲ ಅನ್ನುವ ಭಾವನೆ ಇದಕ್ಕೆಲ್ಲ ಪ್ರಚೋದನೆಯನ್ನು ನೀಡ್ತಕ್ಕಂಥದ್ದಾಗತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯಲ್ಲಿ ಗೊಂದಲ ಇರುವಂಥದ್ದು, ಗೊಂದಲ ಉಂಟಾಗತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕು. ಸರ್ಕಾರದ ಕೆಲವು ನಿಯಮಗಳನ್ನು, ಕಾನೂನು ಕ್ರಮಗಳನ್ನು ಸರಿಯಾಗಿ ಪಾಲಿಸ್ದಲೇ ನಿಮಗೆ ತೊಂದರೆಯನ್ನು ಮಾಡಿಕೊಳ್ತೀರಿ. ಕಾನೂನನ್ನು ಕೈಗೆ ತಗೊಳ್ಳುವಂಥದ್ದಲ್ಲ. ಕಾನೂನು ಏನು ಹೇಳುತ್ತೋ ಅದನ್ನು ತಿಳಿದು ಅದರಂತೆ ನಡಿಬೇಕಾದಂಥದ್ದು ಧರ್ಮವಾಗಿರುತ್ತೆ. ಕುಟುಂಬದವರ ವಿಶ್ವಾಸ ಚೆನ್ನಾಗಿರಬೇಕು. ಇಲ್ಲದೇ ಇದ್ದರೆ ವ್ಯವಹಾರ ಸುಗಮವಾಗಿರೋದಿಲ್ಲ. ವ್ಯವಹಾರಕ್ಕೆ ಕುಟುಂಬದವರಿಂದಲೇ ತೊಂದರೆಯಾಗುವಂತಹ ಸಾಧ್ಯತೆ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.